ದೆಹಲಿಯ ಜಂತರ್ ಮಂತರ್ನಲ್ಲಿ ರಣಾಂಗಣ ಸೃಷ್ಟಿಯಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಸಂಸತ್ ಚಲೋ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ವಿರುದ್ಧ ಸಿಜೆಪಿ ಮತ್ತು ವಿಪಕ್ಷಗಳು ಸಿಡಿದೆದ್ದಿವೆ. ದೆಹಲಿಯ ಜಂತರ್ ಮಂತರ್ ಅಕ್ಷರಶಃ ರಣಾಂಗಣವಾಗಿ ಸೃಷ್ಟಿಯಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಸಂಸತ್ ಚಲೋವನ್ನ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ಇದರ ವಿರುದ್ಧ ಸಿಡಿದೆದ್ದಿದೆ ಸಿಜೆಪಿ ಮತ್ತು ವಿಪಕ್ಷಗಳು. ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರಿ ಪ್ರತಿಭಟನೆ ಆಗಿದೆ. ಜಂತರ್ ಮಂತರ್ನಿಂದ ಸಂಸತ್ ಭವನದತ್ತ ಸಿಜೆಪಿ ರ್ಯಾಲಿಯನ್ನು ಮಾಡಿದ. ಸಂಸತ್ ಭವನವನ್ನು ನುಗ್ಗಲು ಯತ್ನವನ್ನು ಮಾಡಿದ್ದಾರೆ ಪ್ರತಿಭಟನಾಕಾರರು. ಆ ಒಂದು ಸಮಯದಲ್ಲಿ ಈ ವೇಳೆ ಪೊಲೀಸರಿಂದ ಅಶ್ರುವಾಯು ಕೂಡ ಪ್ರಯೋಗ ಆಗಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಇವತ್ತು ಸಂಸತ್ ಚಲೋವನ್ನು ಹಮ್ಮಿಕೊಂಡಿತ್ತು ಸಿಜೆಪಿ ಮತ್ತು ವಿಪಕ್ಷಗಳು. ರೀಸೆಂಟಾಗಿ ಸೋನಮ್ ವಾಂಗ್ಚುಕ್ ಕೂಡ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದರು. ಬಿಕಾಸ್ ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ಆಗಿತ್ತು. ಮೇಲಿಂದ ಮೇಲೆ ಪ್ರಶ್ನೆ ಪತ್ರಿಕೆಗಳು ಈ ಥರ ಲೀಕ್ ಆಗೋದ್ರಿಂದ ಯುವಕರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ, ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಸೊ ಇದೆಲ್ಲ ನಿಲ್ಲಬೇಕು. ಇದರ ಹೊಣೆಯನ್ನು ಹೊತ್ತುಕೊಂಡು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಬೇಕು ಅಂತ ಸೋನಮ್ ವಾಂಗ್ಚುಕ್ ಮತ್ತು ಸಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವು. ಆಮೇಲೆ ಸೋನಮ್ ವಾಂಗ್ಚುಕ್ ಅವರನ್ನು ದೆಹಲಿಯ ಪೊಲೀಸರು ಅವರ ಆರೋಗ್ಯದ ಸ್ಥಿತಿ ಕ್ಷೀಣಿಸುತ್ತಲೇ ಅವರನ್ನು ಕರೆದುಕೊಂಡು ಹೋದರು. ಅವಾಗಲೂ ಕೂಡ ಸಿಜೆಪಿ ಹೇಳಿತ್ತು, ಅವ್ರನ್ನ ಕರ್ಕೊಂಡು ಹೋದರೂ ಕೂಡ ನಾವು ಮಾತ್ರ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಕೈ ಬಿಡಲ್ಲ, ಸಂಸತ್ ಚಲೋವನ್ನು ನಾವು ಮಾಡೇ ಮಾಡ್ತೇವೆ ಅಂತ ಹೇಳಿದರು. ಅದೇ ರೀತಿ ಇವತ್ತು ಸಂಸತ್ ಚಲೋವನ್ನು ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರೀ ಪ್ರತಿಭಟನೆ ಆಗಿದೆ. ಸಂಸತ್ ಭವನಂತ ಸಿಜೆಪಿ ರ್ಯಾಲಿ ಬರ್ತಾ ಇದ್ದಂತೆ ಪೊಲೀಸರು ಕೂಡ ಯುವಕರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಅಶ್ರುವಾಯು ಪ್ರಯೋಗ ಕೂಡ ಆಗಿದೆ. ಇನ್ನು ಇದೇ ಲಾಠಿ ಪ್ರಹಾರದ ವೇಳೆ ಹಲವು ಯುವಕರಿಗೆ ಗಾಯ ಆಗಿದೆ. ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಸಂಸತ್ ಭವನದವರೆಗೂ ಆಕ್ರೋಶಿತರು ಬಂದಿದ್ದಾರೆ. ಸಂಸತ್ ಭವನದ ಗೇಟ್ ಬಳಿ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿದೆ. ಸಂಸತ್ ಭವನದ ಮುಖ್ಯ ದ್ವಾರವನ್ನು ಬಂದ್ ಮಾಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯು ಕೂಡ ಪ್ರಯೋಗ ಆಗಿದೆ. ಇವತ್ತು ಸಿಜೆಪಿ ಸಂಸತ್ ಚಲೋವನ್ನು ಹಮ್ಮಿಕೊಂಡಿತ್ತು. ಅದೇ ರೀತಿ ಸಂಸತ್ ಭವನದ ಮುಖ್ಯ ದ್ವಾರದ ಬಳಿ ಬಹಳಷ್ಟು ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ಇನ್ಫ್ಯಾಕ್ಟ್ ಪೊಲೀಸರು ಕೂಡ ಅದನ್ನು ಬಹಳಷ್ಟು ತಡೆಯೋದಕ್ಕೆ ಮಾಡಿದ್ದಾರೆ. ಬಟ್ ಅವರ ಕೈಗೋ ಅವರನ್ನು ತಡೆಯೋದಕ್ಕೆ ಆಗದೇ ಇದ್ದಾಗ ಅಶ್ರುವಾಯುವನ್ನು ಕೂಡ ಪ್ರಯೋಗವನ್ನು ಮಾಡಿದ್ದಾರೆ. ಸದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಯುವಕರ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ಈ ಒಂದು ಲಾಠಿ ಪ್ರಹಾರದ ವೇಳೆ ಹಲವು ಯುವಕರಿಗೂ ಕೂಡ ಗಾಯ ಆಗಿದೆ. ಪೊಲೀಸರಿಗೂ ಕೂಡ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಸಂಸತ್ ಭವನದವರೆಗೂ ಬಂದಿದ್ದರು ಆಕ್ರೋಶಿತರು. ಈ ಸಿಜೆಪಿ ಪಕ್ಷ ಏನಿದೆ ಇದು ಆನ್ಲೈನ್ನಲ್ಲಿ ಸಡನ್ ಆಗಿ ಹುಟ್ಕೊಂಡಿತ್ತು. ಬಹಳಷ್ಟು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಕೂಡ ಪಡೆದುಕೊಂಡಿತ್ತು. ಸಿಜೆಪಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಕೆ ಮತ್ತು ಸೋನಮ್ ವಾಂಗ್ಚುಕ್ ಇಬ್ಬರು ಕೂಡ ಸೇರಿ ಹೋರಾಟವನ್ನು ನಡೆಸಿದ್ರು, ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಬಿಕಾಸ್ ನೀಟ್ ಪ್ರಶ್ನೆ ಪತ್ರಿಕೆ ಏನಿದೆ ಅದು ಲೀಕ್ ಆಗಿದ್ದಕ್ಕೆ, ಈ ರೀತಿ ಆಗೋದಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಲೀಕ್ನ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ಎಲ್ಲಿಯವರೆಗೂ ಪ್ರತಿಭಟನೆ ನಡೆಯುತ್ತೋ ಅಂದರೆ ಕೊನೆವರೆಗೂ, ಅಂದರೆ ಮೊನ್ನೆ ಸೋನಮ್ ವಾಂಗ್ಚುಕ್ ಅವರನ್ನು ದೆಹಲಿ ಪೊಲೀಸರು ಬಲವಂತವಾಗಿ ಕರೆದುಕೊಂಡು ಹೋದಾಗ ಅವಾಗೊಂದಿಷ್ಟು ನರೇಂದ್ರ ಮೋದಿ ಅವರೇ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಕೂಗುಗಳು ಕೂಡ ಕೇಳಿ ಬರ್ತಾ ಇದ್ವು. ಸೊ ಯುವಕರೆಲ್ಲರೂ ಒಗ್ಗೂಡಿ ಸಿಜೆಪಿ ಪಕ್ಷ ಜೊತೆಗೆ ಯುವಕರು ವಿಪಕ್ಷಗಳು ಕೂಡ ಈ ಒಂದು ನೀಟ್ ಹಗರಣವನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ವು. ಮೊದಲೇ ಹೇಳಿದರು, ಇವತ್ತು ಸಂಸತ್ನ ಮುಂಗಾರು ಅಧಿವೇಶನ ಇದ್ದಾಗ ನಾವು ಸಂಸತ್ಗೆ ಮುತ್ತಿಗೆಯನ್ನು ಹಾಕ್ತೀವಿ, ಸಂಸತ್ ಚಲೋವನ್ನು ಮಾಡೇ ಮಾಡ್ತೀವಿ. ಸೋನಮ್ ವಾಂಗ್ಚುಕ್ ಅವರನ್ನು ನೀವು
ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಅಭಿಜಿತ್ ದೀಪ್ಗೆ ಹೇಳಿದರು, ಅವರನ್ನು ಕರೆದುಕೊಂಡು ಹೋಗೋದ್ರಿಂದ ನಮ್ಮ ಪ್ರತಿಭಟನೆಯನ್ನು ನೀವು ಹತ್ತಿಕ್ಕಕ್ಕಾಗಲ್ಲ, ಸಂಸತ್ತನ್ನು ನಾವು ಮುತ್ತಿಗೆಯನ್ನು ಹಾಕ್ತೀವಿ, ನ್ಯಾಯವನ್ನು ಕೇಳ್ತೀವಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡೋವರೆಗೂ ನಾವು ಈ ಪ್ರತಿಭಟನೆಯನ್ನು ನಿಲ್ಲಿಸೋಲ್ಲ ಅಂತ ಅಭಿಜಿತ್ ದೀಪ್ಗೆ ಹೇಳಿದರು. ಇವರಿಗೆ ಬಹುದೊಡ್ಡ ಸಂಖ್ಯೆಯ ಬೆಂಬಲ ಕೂಡ ದೊರೆತಿತ್ತು.